ಅಂದ್ರೆ ಸಿದ್ದರಾಮಯ್ಯ ಏನ್ ಹೇಳ್ತಾ ಇದ್ರು, ಅಗ್ರಿಮೆಂಟ್ ಆಗೇ ಇಲ್ಲ, ಏನೂ ಆಗಿಲ್ಲ. ಯಾರು ಹೇಳಿದವರು? ಪ್ರೆಸ್ ಅವ್ರು ಯಾರನ್ನ ಕೇಳಿದ್ರೆ ಏನ್ ಬಿಜೆಪಿ ಏಜೆಂಟಾ ಅಂತ ಪ್ರೆಸ್ ಅವ್ರಿಗೆಲ್ಲ ಕೇಳ್ತಾ ಇದ್ರು. ಇವಾಗ ಡಿ ಕೆ ಸುರೇಶ್ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಒಂದ್ 20 ಜನ MLA ಗಳು ಹೇಳಿದ್ದಾರೆ ಅಗ್ರಿಮೆಂಟ್ ಆಗಿರೋದು ನಿಜ ಅಂತ. ಸ್ವತಃ ರಾಜ್ಯದ ಉಪಮುಖ್ಯಮಂತ್ರಿನೇ ಹೇಳಿದ್ದಾರೆ ಆಗಿರೋದು ನಿಜ ಅನ್ನೋದನ್ನ ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯ ಅದಕ್ಕೆ ರಿಯಾಕ್ಷನ್ ಮಾಡ್ಲಿ. ಈಗ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಹೇಳಿದ್ಕೆ ರಿಯಾಕ್ಷನ್ ಕೇಳಿ. ಐ ಆಮ್ ನೋ ರಿಯಾಕ್ಷನ್ ಅಂತಾರೆ. ನಾವು ರಿಯಾಕ್ಷನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಮಾಡ್ತಾರೆ, ಏನ್ ಅವ್ರ ಕನ್ಸ್ ಬಿದ್ದಿತ್ತ ಅಂತ ಹೇಳಿ. ಫಸ್ಟ್ ನಿಮ್ಮ ಪಾರ್ಟಿಯವರು ಏನೇನು ರಿಯಾಕ್ಷನ್ ಕೊಟ್ಟಿದ್ದಾರೆ ಈ ಅಧಿಕಾರ ಹಸ್ತಾಂತರ 2.5 ವರ್ಷ ಅಗ್ರಿಮೆಂಟ್ ಏನಿದೆ ಅದಕ್ಕೆ ನಿಮ್ಮ ಪಾರ್ಟಿಯವರು ಏನೇನು ಹೇಳಿದ್ದಾರೆ ಅದಕ್ಕೆ ರಿಯಾಕ್ಷನ್ ಕೊಡಿ. ಯಾಕೆ ಮೌನವಾಗಿದ್ದೀರಾ? ಡಿ ಕೆ ಸುರೇಶ್ ಹೇಳಿರೋದಕ್ಕೆ, ಡಿ ಕೆ ಶಿವಕುಮಾರ್ ಹೇಳಿರೋದಕ್ಕೆ ಕೊಡಿ. ಅದನ್ನ ಕೇಳಿದ್ರೆ ನಾನು ನೋಡೇ ಇಲ್ಲ, ಮಾಹಿತಿ ತಗೊಂತೀನಿ. ಅವ್ರು ಯಾಕೋ ಪರಮೇಶ್ವರ್ ತರ ಈಗ ಎಲ್ಲದಕ್ಕೂ ಈ ಅಧಿಕಾರ ಹಸ್ತಾಂತರ ಬಂದ್ರೆ ಪರಮೇಶ್ವರ್ ಅವರು ಗೊತ್ತಿಲ್ಲ, ನೋಡ್ತೀನಿ ವರದಿ ಅಂತ ಹೇಳೋ ಸ್ಥಿತಿಗೆ ಬಂದಿದ್ದಾರೆ. ನೋಡಿ, ಈಗ ರಾಷ್ಟ್ರದ ಜನ ಕಳೆದ 16 ವರ್ಷದಿಂದ ಮನಮೋಹನ್ ಸಿಂಗ್ ಇದ್ದಾಗೆ ಅದನ್ನ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಗೆ ಹೋಗಿದ್ದೀವಿ ನಾವು. ಮನಮೋಹನ್ ಸಿಂಗ್ ಅವರೇ ಫಸ್ಟ್ ಅದನ್ನ ಜಾರಿಗೆ ತಂದವರು. ಅವ್ರು ಕೂಸ್ಲೇ ಇವಾಗ ಬೇಡ ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರು ನಾಚಿಕೆ ಆಗ್ಬೇಕು. ಕಾಂಗ್ರೆಸ್ ಅವ್ರಿಗೆ ಜನ ಒಂದ್ ಸಿಸ್ಟಮ್ ಅನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಮತ್ತೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳು ಈ ಸಿಸ್ಟಮ್ ಏನಿದೆ ಇದು ಪಾರದರ್ಶಕ ಅಂತ ಹೇಳಿ ಹಲವಾರು ಜಡ್ಜ್ಮೆಂಟ್ಗಳು ಬಂದಿದೆ. ಈ ಕಾಂಗ್ರೆಸ್ ಅವ್ರಿಗೆ ನಿರಂತರವಾಗಿ ಸೋಲು ಕಾಣ್ತಾ ಇರೋದ್ರಿಂದ ಎಲ್ಲೆಲ್ಲಿ ಸೋಲಾಗುತ್ತೆ ಅಲ್ಲಿ, ಈಗ ಮಹಾರಾಷ್ಟ್ರದ ಚುನಾವಣೆ ಆಯ್ತು, ನಗರ ಪಾಲಿಕೆಗಳದು ಸೋಲಾಯ್ತು, ಅಲ್ಲಿ EVM ಸರಿ ಇಲ್ಲ. ತೆಲಂಗಾಣದಲ್ಲಿ MLA ಚುನಾವಣೆ ಆಯ್ತು, ಅಲ್ಲಿ ಕಾಂಗ್ರೆಸ್ ಗೆತ್ತು, EVM ಸರಿ ಇದೆ. ಕರ್ನಾಟಕದಲ್ಲಿ ಚುನಾವಣೆ ಆಯ್ತು, ಕಾಂಗ್ರೆಸ್ ಗೆತ್ತು, EVM ಸರಿ ಇದೆ. ಇವ್ರು ಎಲ್ಲೆಲ್ಲಿ ಸೋಲ್ತತೋ ಆ ಮುಖಭಂಗವನ್ನ ತಪ್ಪಿಸ್ಕೊಳಕೋಸ್ಕರ EVM ಮೇಲೆ ಇಡ್ತಾರೆ. ಇಲ್ಲಿ ಬೆಂಗಳೂರಲ್ಲೂ ಅಷ್ಟೇ ಅವ್ರಿಗೆ ಸೋಲಾಗ್ತೈತೆ ಅಂತ ಈಗಾಗಲೇ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅವ್ರು ಮಾಡಿರೋ ಸರ್ವೆಯಲ್ಲಿ ಬೆಂಗಳೂರಲ್ಲಿ ನಾವು ಗೆಲ್ಲಲ್ಲ ಅಂತ ಗೊತ್ತಾಗಿದೆ. ಅದಕ್ಕೆ ಇವಾಗಿಂದಾನೆ ಪೀಠಿಕೆಯನ್ನ ಹಾಕ್ತಾ ಇದ್ದಾರೆ, EVM ಸರಿ ಇಲ್ಲ, ಬ್ಯಾಲೆಟ್ ಪೇಪರು ಅಂತ ಹೇಳಿ. ಡಿ ಕೆ ಸುರೇಶ್ ಅವರು ಹೇಳಿದಾರಲ್ಲ, ಈಗಾಗಲೇ ಜನ ಅಕ್ಸೆಪ್ಟ್ ಮಾಡಿದ್ದಾರೆ EVM ಅಲ್ಲಿ, ಅದೇ ಒಳ್ಳೇದು ಅಂತ. ಕಾಂಗ್ರೆಸ್ ಪಾರ್ಟಿಯಲ್ಲೇ ಭಿನ್ನಾಭಿಪ್ರಾಯ ಇದೆ. ಅದರಿಂದ ಕಾಂಗ್ರೆಸ್ ಪಾರ್ಟಿನೇ ಒಪ್ಕೊಂಡಿರುವಂತ EVM ಅದರಲ್ಲಿ ಚುನಾವಣೆ ಮಾಡೋದು ಒಳ್ಳೇದು. ಅದೇ ದೇಶ ಒಪ್ಪಿರುವಂತದ್ದು, ಕಾನೂನು ಒಪ್ಪಿರುವಂತದ್ದು.